ಬಿಸಿ ಬಿಸಿ ಮುದ್ದೆ ಅಥವಾ ಅನ್ನಕ್ಕೆ ಹೆಸರು ಕಾಳು ಮತ್ತು ಕಾಳಿನ ಸೊಪ್ಪಿನ ಬಸ್ಸಾರು ತುಂಬ ರುಚಿಯಾಗಿರುತ್ತೆ. ಹೆಸರು ಕಾಳು, ಒಣ ಹೆಸರು ಕಾಳು, ತೊಗರಿಬೇಳೆ ಮತ್ತು ಸಬ್ಸಿಗೆ ಸೊಪ್ಪನ್ನು ಹಾಕಿ ಒಂದು 3-4 ವಿಷಲ್ ಕೂಗಿಸ್ಕೊಳ್ಳಿ. ಅಷ್ಟರಲ್ಲಿ ನೀವು ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆನ ಚೆನ್ನಾಗಿ ಕೆಂಪಣ್ಣ ಬರೋವರೆಗೂ ಹುರ್ಕೋಬೇಕು. ಒಣ ಖಾರ ಹಾಕ್ತೀವಿ ಅನ್ನೋರು ಕೆಂಪು ಮೆಣಸಿನ್ಕಾಯಿನ ನೀವು ಬಳಸ್ಕೋಬೋದು, ತೊಂದರೆ ಇಲ್ಲ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ಹಾಕಿ ಚೆನ್ನಾಗಿ ಎಲ್ಲವನ್ನು ಹುರ್ಕೋಬೇಕು. ಕಾಯಿನ ಹಾಕಿ ಬಿಸಿ ಮಾಡೋದ್ರಿಂದ ನಿಮಗೆ ಸಾರು ಬೇಗ ಅಳಿಸೋದಿಲ್ಲ, ತುಂಬ ಹೊತ್ತು ಹಾಳಾಗದೆ ಫ್ರೆಶ್ ಆಗಿ ಇರುತ್ತೆ. ಹುರ್ಕೊಂಡಿರೋದಕ್ಕೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಚಮಚ ಸಾಂಬಾರು ಪುಡಿ, ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ಕೊಂಡು ಬೇಯಿಸಿರ್ತಕ್ಕಂಥ ಬೇಳೆನ ಒಂದು ಚಮಚ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಕಟ್ಟಿ ಏನು ಬಸ್ಕೊಂಡಿರ್ತೀವಿ ಆ ಕಟ್ಟಿಗೆ ರುಬ್ಬಿರೋವಂಥ ಮಿಶ್ರಣ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಅಷ್ಟರೊಳಗೆ ಎಕ್ಸ್ಟ್ರಾ ಖಾರ ಬೇಕಪ್ಪ ಅಂತ ಅನ್ನೋರು ಈ ರೀತಿ 1-2 ಮೆಣಸಿನ್ಕಾಯಿನ ಹಾಗೆ ಎಣ್ಣೆಲಿ ಹಾಕಿ ಸುಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ಕಾಳು ಒಗ್ಗರಣೆ ಹಾಕ್ಕೊಳ್ಳೋದಾದರೆ ಈರುಳ್ಳಿ, ಸಾಸಿವೆ, ಈರುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಬೇಯಿಸಿರ್ತಕ್ಕಂಥ ಒಂದು ಕಾಳನ್ನು ಹಾಕ್ಕೊಂಡು ಹಾಕಿದ್ರೆ 10-15 ನಿಮಿಷದಲ್ಲಿ ಚೆನ್ನಾಗಿರೋ ಒಂದು ಒಳ್ಳೆ ಬಿಸಿ ಬಿಸಿಯಾಗಿರೋ ಒಂದು ಹೆಸರು ಕಾಳು ಬಸ್ಸಾರು ರೆಡಿ ಆಗುತ್ತೆ. ನೆಂಚಿಗೆಗೆ ಕಾಳು, ರುಚಿಗೆ ಸಾರು, ಜೊತೆಗೆ ಅನ್ನ, ಮೇಲ್ಗಡೆ ಕಾಯಿ ತುರಿ ಹಾಕಿದರೆ